ಸರ್, ಕರ್ನಾಟಕ ಒಂದು ರಾಜ್ಯದಲ್ಲಿ ಇವತ್ತು ನಮ್ಮ ಭಾರತ ದೇಶದ ಸ್ವತಂತ್ರೋತ್ಸವ. ಮಾನ್ಯ ಜಮೀರ್ ಅಹ್ಮದ್ ಅವರು ಸಚಿವರು, ಹೊಸದಾಗಿ ಮೊನ್ನೆ ಆಗಿ ಸಚಿವರು, ಈ ಹಿಂದೆ ವಿಜಯನಗರ ಉಸ್ತುವಾರಿ ಆಗಿದ್ರು. ಒಂದು ದೇಶದ ಹಬ್ಬ, ದೇಶದ ಸ್ವತಂತ್ರ ವಿಚಾರಕ್ಕೆ ಜಮೀರ್ ಅಹ್ಮದ್ ಅವರು ಕಾರಣ ಕೊಟ್ಟಿದ್ದು ಯಾವ ರೀತಿ ಇತ್ತಂದ್ರೆ, ಚುನಾವಣೆನೂ ಇಲ್ಲ, ಏನೂ ಇಲ್ಲ. ಅಂದ್ರೆ ನಿನ್ನೆ ವಿಚಾರಕ್ಕೆ ನಾವು ನಿನ್ನೆ ವಿಧಾನಸೌಧದಲ್ಲಿ ಸುನಿಲ್ ಕುಮಾರ್ ಅವ್ರು ಕೇಳಿದ್ರೆ ಪರಮೇಶ್ವರ್ ಹೇಳ್ತಾರೆ, ಇಲ್ಲ ಬೇರೆ ಜಿಲ್ಲೆ ಕೊಡಿ ಅಂತ ಅರ್ಥದಲ್ಲಿ ಹೇಳಿದೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾಚಿಕೆ ಆಗುದಿಲ್ಲ. ಜಮೀರ್ ಅಹ್ಮದ್ ಅವರು ಸಾರ್ವಜನಿಕ ಸೇವೆ ಮಾಡಿದೀನಿ, ಅದು ಮಾಡಿದೀನಿ ಅಂತಾರೆ. ಒಂದು ರಾಷ್ಟ್ರೀಯ ಹಬ್ಬಕ್ಕೆ ನಾಲಾಯಕರು ಇವ್ರು. ಯಾಕಂದ್ರೆ ಇವ್ರಿಗೆ ವಜಾ ಮಾಡ್ಬೇಕು. ಇವ್ರಿಗೆ ಏನ್ ಗೊತ್ತಾ, ಸಂಪುಟದಲ್ಲಿ ಇರುವಂತ ರಾಜ್ಯಪಾಲರಿಗೆ ಹಾಕಿ ರಾಜ್ಯಪಾಲರೇ ಇವರಿಗೆ ಒಂದು ದೇಶದ ಯಾವುದೇ ಒಂದು ಹಬ್ಬಕ್ಕೆ ಯಾರು ಬೇರೆ ಅಪಮಾನ ಮಾಡ್ತಾರಲ್ಲ ಅಂತವ್ರು ರಾಜ್ಯಪಾಲರ ಮೂಲಕ ವಜಾ ಮಾಡುವಂತ ಕಾಯ್ದೆ ತರಬೇಕು ರಾಷ್ಟ್ರಪತಿಯಿಂದ ಅಥವಾ ಕೇಂದ್ರದಿಂದ. ಕಾಯ್ದೆ ತಂದ್ರೆ ಇವತ್ತಿನ ದಿವಸ ರಾಷ್ಟ್ರೀಯ ಹಬ್ಬಕ್ಕೆ ಅಪಮಾನ ಮಾಡೋದಿಲ್ಲ. ಜಮೀರ್ ಅಹ್ಮದ್ ಏನ್ ತಿಳ್ಕೊಂಡಿದ್ರೆ, ಏನು ಪಾಕಿಸ್ತಾನದಲ್ಲಿ ಇದೆಯಾ? ಅದು ವಿಜಯನಗರ ಇರೋದು ಭಾರತ ದೇಶದಲ್ಲಿ. ವಿಜಯನಗರ ಅಂತ ಹಕ್ಕಬುಕ್ಕರು ಇರುವಂತ ನಾಡದು. ರಾಜರು ಹಿಂದುತ್ವ ಒಂದು ಆಗುವಂತ ಎಲ್ಲ ಧರ್ಮವಂತ ವಜ್ರ ವೈಭವಳೆ ಮಾರಿದಂತ ನಾಡಿನಲ್ಲಿ ಇವರಿಗೆ ಹಿಂದೆ ಸಚಿವರಾದಾಗ ಬೇನೆ ಆಗ್ಲಿಲ್ಲ. ಆ ಟೈಮಲ್ಲಿ ಯಾಕೆ ಧ್ವಜ ಹಾರಿಸಿದ್ರು ಅವಾಗ ಗೊತ್ತಾಗ್ಲಿಲ್ಲ ಅವರಿಗೆ. ಆಗ ಹಂಗೆ ಅಂದ್ಬಿಟ್ಟು ಸಚಿವರು ಬಿಡಬೇಕಾಗಿತ್ತು ಅವರು. ಅದಕ್ಕೆ ಜಮೀರ್ ಅಹ್ಮದ್ ದೇಶಕ್ಕೆ ಒಂದು ಸ್ವಾತಂತ್ರ್ಯಕ್ಕೆ ಇಡೀ ದೇಶದ ಅಪಮಾನ ಮಾಡ್ದಂಗೆ ಆಗ್ತದ. ರಾಷ್ಟ್ರೀಯ ಹಬ್ಬದ ವಿಚಾರಕ್ಕೆ ನಾವು ಖಂಡನೆ ಮಾಡ್ತೀವಿ. ಜಮೀರ್ ಅಹ್ಮದ್ ಅವ್ರಿಗೆ ಕೂಡಲೇ ಈಗ ವಿಧಾನಸೌಧ ಅಧಿವೇಶನ ಒಳಗಡೆ ಯಾವುದೇ ರೀತಿ ಅವರು ಬರುವಂತ ಪ್ರಯತ್ನ ಮಾಡಿದ್ರೆ ಅವರಿಗೆ ಹೊರಗಡೆ ಹಾಕಿ ಪ್ರತಿಭಟನೆ ಮಾಡಿ ವಜಾ ಮಾಡುವಂತ ಪ್ರಯತ್ನ ನಾವೆಲ್ಲರೂ ಸಾರ್ವಜನಿಕರು ಮಾಡುವಂತ ಒತ್ತಾಯ ಮಾಡ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿವಸ ಇವತ್ತು ಆಗಸ್ಟ್ 15. ಯಾರ್ಯಾರ ಮನಸ್ಸಿನಲ್ಲಿ ಏನೇನದ ಅದನ್ನು ತೀರಿಸ್ಕೋತಾರ ಅಷ್ಟೇ. ರಮೇಶ್ ಜಿಗಜಿಣಗಿ ಇರಬಹುದು, ಜಮೀರ್ ಅಹ್ಮದ್ ಇರುವವರು, ಮತ್ತೊಬ್ಬರು ಯಾರೇ ಇರಬಹುದು, ಅವ್ರಿಗೆಲ್ಲ ಒಂಥರ ಈ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥದ್ದೇನು 370 ಕಿತ್ಕೊಂಡ್ರಲ್ಲ ಭಾರತ ದೇಶದ ಜನ, ಅದು ಎಲ್ಲರಿಗೆ ಪಟ್ಟಿ ಒಳಗೆ ಬೆಂಕಿ ಬಿದ್ದದ. ಅವ್ರು ಏನ್ ತಿಳಿತದ ಮಾಡ್ಕೊತ ಹೋಗ್ಲಿ ಅಷ್ಟೇ. ಜಮೀರ್ ಉದ್ದೇಶ ಏನದ ನೀವೇ ಕೇಳ್ರಿ, ನಾವು ಅವ್ರ ಉದ್ದೇಶ ಹೇಳಕ್ ಆಗೋದಿಲ್ಲ ಅಷ್ಟೇ. ಜವಾಬ್ದಾರಿ ಮಂತ್ರಿ ಕೊಟ್ಟದ್ದೇ ತಪ್ಪ ಅವ್ರಿಗೆ ಅಲ್ರಿ. ಆಗಸ್ಟ್ 15 ದಿನ ಈ ರೀತಿ ವರ್ತನೆ ಮಾಡ್ತಾರಂದ್ರ ಅವನು ಮಂತ್ರಿನೋ ಎಮ್ಮಿಕಾಯ ಅವನು ನಡ್ರಿ ಸಾಕು. ಮೊಟ್ಟ ಮೊದಲು ನಾ ಹೇಳೋದು ಬಯಸ್ತೀನಿ ಏನಂದ್ರೆ, ದೇಶಕ್ಕಿಂತ ದೊಡ್ಡದು ಯಾರೂ ಅಲ್ಲ. ಈ ದೇಶಕ್ಕೆ ಅನೇಕ ಜನರ ಬಲಿದಾನ ಆಗಿ ಈ ದೇಶದ ಸ್ವಾತಂತ್ರ್ಯ ಸಿಕ್ಕಿದ್ದು. ಆ ಸ್ವಾತಂತ್ರ್ಯ ಅವರಿಗೆ ಅರಿವು ಇಲ್ಲಿ ಹೋದೇ ಇದ್ರೆ ಅವರು ಮಂತ್ರಿ ಆಗಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಆಗಕ್ಕೆ ಲೈಕ್ ಇಲ್ಲ ಅಂತ ಅನಿಸ್ತೈತೆ. ಶೀಘ್ರದಲ್ಲಿ ಅವರಿಗೆ ದೇಶದ ಒಂದು ಸ್ವತಂತ್ರ ದಿನಾಚರಣೆಗೆ ಅಪಮಾನ ಮಾಡಿದಂಥ ಜಮೀರ್ ಅಹ್ಮದನ್ನ ಶೀಘ್ರದಲ್ಲಿ ಅವ್ರು ಕೈ ಬಿಡಬೇಕು. ದೇಶದ ಒಂದು ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಮನೆ ಮನೆಗೆ ಧ್ವಜಗಳನ್ನು ಹಂಚಿ ಮನೆ ಮೇಲೆ ಧ್ವಜವನ್ನು ಹಾರಿಸಬೇಕಂತ ಅವರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಜಮೀರ್ ಅಹ್ಮದ್ ಅವರು ತಾವು ಧ್ವಜವನ್ನು ತಗೊಳ್ಳದೆ ತಮ್ದು ಯಾವುದೋ ಒಂದು ಇಲೆಕ್ಷನ್ಗೆ ಹೋಗ್ತೀನಿ ಅಂತ ಧ್ವಜವಂದನೆ ಮಾಡಿದ್ದು ನಮ್ಮ ರಾಷ್ಟ್ರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಅಪಮಾನವಾಗಿದೆ. ಅವರು ತಮ್ಮ ರಾಜೀನಾಮೆ ಕೊಡ್ಬೇಕು. ಮೊದಲು ಏನೋ ಮಂತ್ರಿಗಿರಿ ಬೇಕಂತ ಬಡ್ದಾಡಿ ಮಂತ್ರಿಗಿರಿ ತಗೋತೀರಿ, ಅದರ ಉಪಯೋಗ ನೀವು ತಗೊಳ್ಳಿಲ್ಲ ಅಂದ್ರೆ, ಒಂದು ಭಾರತ ಮಾತೆಗೆ ನೀವು ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮಂತ ರಾಜಕಾರಣಿಗಳು ನಮಗೆ ಬೇಕಾ? ಇಂಥ ರಾಜಕಾರಣಿಗಳು ನಮ್ಗೆ ಬೇಡ. ಒಟ್ಟೆ ನೀವು ಇದನ್ನ ತಿಳ್ಕೊಂಡು ನೀವೇ ಸ್ವಂತ ತಿಳ್ಕೊಂಡು ಕೇಸಿ ನೀವು ರಾಜೀನಾಮೆ ಕೊಟ್ರೆ ನಿಮಗೂ ಜಯ ಹೇಳ್ತೀವಿ ನಾವು ಅಂದ್ರೆ ಒಂದು ಒಳ್ಳೆ ಭಾವನೆಯಿಂದ ಕೊಟ್ಟರು ಅಂತ ಹೇಳಿ. ಇಂಥ ಹತಾಶವನ್ನು ನೀವು ಯಾವಾಗೂ ಮಾಡಬೇಡ್ರಿ. ಇದು ದೇಶಕ್ಕೆ ಅಪಮಾನ ತರುವಂತ ಕೆಲಸ. ನರೇಂದ್ರ ಮೋದಿ ಅವರು ಬರೀ ಭಾರತವನ್ನು ಒಂದೇ ಅಲ್ಲ, ಇಡೀ ರಾಷ್ಟ್ರವನ್ನೇ ಮುಂದೆ ತರಬೇಕಂತ ಅವ್ರ ಆಸೆ ಇದೆ. ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ನಮ್ಮ ಭಾರತ ದೇಶ ಎಲ್ಲದಕ್ಕಿಂತ ಫಸ್ಟ್ ನಂಬರ್ ಬರ್ತದಂತ ನನ್ನ ಆಸೆ ಇದೆ.